ನಾವಿವತ್ತು ORG ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಇದು ಫುಲ್ ಆಟೋಮೆಟಿಕ್ ಸಾಫ್ಟ್ವೇರ್ ಬರುತ್ತೆ, 100R BFT ಅಂತ. ಇದರಲ್ಲಿ 75 ಲೀಟರ್ ರೆಸಿನ್ ಬರುತ್ತೆ, 75 ಲೀಟರ್ ರೆಸಿನ್ ಬರುತ್ತೆ. ನಿಮಗೆ 100 ಲೀಟರ್ದು ಸಾಲ್ಟ್ ರ್ಯಾಂಕ್ ಡ್ರಮ್ ಕೊಡ್ತಾನೆ ORG ಅವ್ರದ್ದು. ಟ್ಯಾಬ್ಲೆಟ್ ಸಾಲ್ಟ್ ಬರುತ್ತೆ. ಆಮೇಲೆ ಇದ್ರ ಜೊತೆ ನಾವು ಒಂದು ಬ್ಯಾಕ್ ಫಿಲ್ಟರ್ ಸೆಟ್ ಹಾಕ್ತೀವಿ ಇನ್ಪುಟ್ ವಾಟ್ರಿಗೆ. ಇದೇನಕ್ಕಂದರೆ ನೀರಲ್ಲಿ ಏನಾದರೂ ಡಸ್ಟ್ ಅದು ಬಂದರೆ ನಮ್ಮ ಸಾಫ್ಟ್ನರಿಗೆ ಹೋಗೋದು, ಟ್ಯಾಂಕಿಗೆಲ್ಲ ಹೋಗಬಾರ್ದು ಅಂತ ಫಿಲ್ಟ್ರೇಷನ್ಗೋಸ್ಕರ ಇದು ಹಾಕಿರ್ತೀವಿ. ಇದು R ಮಾಡೆಲ್ ಅಂತ, ರೆಗ್ಯುಲರ್ ಮಾಡೆಲ್ ಅಂತ, ಮಲ್ಟಿಪುಟ್ವಲ್ಲು. ಟೋಟಲ್ ಇದು ಫುಲ್ ಆಟೋಮೆಟಿಕ್ ಇರುತ್ತೆ. ಇದರಲ್ಲಿ ಒಂದು ಪವರ್ ಸಪ್ಲೈ ಇದೆ, ಅಡಾಪ್ಟರ್ ಬರುತ್ತೆ ನಿಮಗೆ 12 ವೋಲ್ಟದು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಬಂದು ಈ ಕಡೆ ಈ ಕಡೆ ಇದರಲ್ಲಿ ನಿಮಗೆ ಪ್ರೆಷರ್ ಗೇಜ್ ಬರುತ್ತೆ, ORG ಇವ್ರದ್ದು ಪ್ರೆಷರ್ ಗೇಜ್ ಬರುತ್ತೆ, ಒಂದು SV ಬರುತ್ತೆ, ಒಂದು ಲೋ ಪ್ರೆಷರ್ ಸ್ವಿಚ್ ಬರುತ್ತೆ. ಇದಕ್ಕೆ ಕೊಟ್ಟಿರ್ತಾರೆ ಅಂದರೆ ಅಕಸ್ಮಾತ್ ಸಾಫ್ಟ್ವೇರ್ ಆನಲ್ಲಿ ಇರುತ್ತೆ, ಮೋಟ್ರ್ ಆನ್ ಆಗಿರುತ್ತೆ, ಇದೇನೋ ರೀಜನ್ರೇಷನು ಆ ಥರ ಪ್ರೊಸೀಜರಲ್ಲಿ ಇದ್ದಾಗ ಅಕಸ್ಮಾತ್ ನೀರೇನಾದರೂ ಆಫ್ ಆದ್ರೂ ಇದು ಅಲ್ಲೇ ಸ್ಟಾಪ್ ಆಗುತ್ತೆ. ಇದ್ರ ಸೆಟ್ಟಿಂಗ್ ಏನು ಮಾಡಿದ್ದೀವಿ ಅದು ಅಲ್ಲೇ ಸ್ಟಾಪ್ ಆಗಿರುತ್ತೆ. ನೆಕ್ಸ್ಟ್ ಬಂದಾಗ ಲೋ ಪ್ರೆಷರ್ ಸ್ವಿಚ್ ಆನ್ ಆದಾಗಲೇ ಇದು ಕಂಟಿನ್ಯೂಸ್ ಆಗುತ್ತೆ. ಇದು ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಕೆಲವರು ನಾರ್ಮಲ್ ಆಗಿ ಪೆಂಟೇರು, ಟಾಟಾ ಅಂತ ವೆಸಲ್ ಹಾಕ್ಕೊಂಡು ಟಾಟಾ ಸಾಫ್ಟ್ವೇರ್, ಪೆಂಟೇರ್ ಸಾಫ್ಟ್ವೇರ್ ಅಂತ ಹಾಕ್ಕೊಡ್ತಾ ಇದ್ದಾರೆ. ಅವರೆಲ್ಲ ಇದೆಲ್ಲ ಇರಲ್ಲ, ಲೋ ಪ್ರೆಷರ್ ಸ್ವಿಚ್ ಕನೆಕ್ಷನಲ್ಲಿ ಇರಲ್ಲ. ಅವಾಗ ಏನಾಗುತ್ತೆ ಅಂದರೆ ಈ ರೀಜನ್ರೇಷನ್ ಉಪ್ಪು ನೀರು ತಗೊಂಡಿದೆ, ಇನ್ನೇನು ಅದು ವಾಶ್ ಆಗಬೇಕನ್ನೋಷ್ಟೊತ್ತಿಗೆ ಅಕಸ್ಮಾತ್ ನೀರು ಆಫ್ ಆದರೆ ಮತ್ತೆ ನೀರು ಆಫ್ ಆದ್ರೂ ಅದು ಅಲ್ಲಿ ಕಂಟಿನ್ಯೂ ಆಗ್ತಾನೆ ಇರುತ್ತೆ, ಅಲ್ಲೇ ಸ್ಟಾಪ್ ಆಗಲ್ಲ, ಕಂಟಿನ್ಯೂ ಆಗ್ತಾ ಇರುತ್ತೆ. ನೆಕ್ಸ್ಟ್ ನಿಮ್ಗೆ ನೀರು ಬಂದು ಆನ್ ಆದಾಗ ಏನಾಗುತ್ತೆ ಅಂದರೆ ಉಪ್ಪು ನೀರು ಟ್ಯಾಂಕಿಗೆ ಬರೋದು, ಸಾಫ್ಟ್ನೆಸ್ ಆಗೋದಿರೋದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಇದರಲ್ಲಿ ಇರುತ್ತೆ ಅಂದರೆ ಈ ಸ್ವಿಚ್ ಇರೋದ್ರಿಂದ ಅಕಸ್ಮಾತ್ ಎಲ್ಲಾದರೂ ನೀರು ಕಟ್ಔಟ್ ಆದರೆ ಅಲ್ಲೇ ಸ್ಟಾಪ್ ಆಗುತ್ತೆ. ಇದು ಏನು ರೀಡಿಂಗ್ ಎಲ್ಲೋ ಹೋಗ್ತಾ ಇದೆ ಅಲ್ಲೇ ಸ್ಟಾಪ್ ಆಗುತ್ತೆ, ಮತ್ತು ಅಲ್ಲಿಂದಲೇ ಕಂಟಿನ್ಯೂ ಆಗುತ್ತೆ. ಆ ಥರ ಆಪ್ಷನಿಗೋಸ್ಕರ ಇದು ಕೊಟ್ಟಿರೋದು. ಇದು ಪ್ರೆಷರ್ ಗೇಜ್, ಎಷ್ಟು KG ಪ್ರೆಷರ್ ಇದೆ ಅಂತ ಇಲ್ಲಿ ತೋರಿಸುತ್ತೆ. ಇದು SV ಸಾಲಿಡ್ ವಾಲ್ವ್. ಇದೇನಕ್ಕಂದರೆ ಸಾಫ್ಟ್ವೇರ್ ಬಂದುಬಿಟ್ಟು ಒಂದು ಆಪ್ಷನಿಂದ ಇನ್ನೊಂದು ಆಪ್ಷನಿಗೆ ರೊಟೇಷನ್ ಆಗಬೇಕಾದ್ರೆ ಪ್ರೆಷರ್ ರಿಲೀಸ್ ಮಾಡ್ಕೊಳ್ಳೋಕ್ಕೋಸ್ಕರ ಕೊಟ್ಟಿದ್ದಾನೆ. ಇದು SV ವಾಲ್ವ್ ಓಪನ್ ಆಗುತ್ತೆ, ಪ್ರೆಷರ್ ವಾಟರ್ ಇಲ್ಲಿ ಹೊರಗೆ ಹೋಗುತ್ತೆ, ರಿಲೀಸ್ ಆಗುತ್ತೆ, ಅವಾಗ ಇದು ರೊಟೇಷನ್ ಆಗುತ್ತೆ. ಇದು ಬ್ಯಾಕ್ ಫಿಲ್ಟರ್ ಸೆಟ್ಟು. ಇದೇನಕ್ಕಂದರೆ ನಮ್ಮದು ನೀರಲ್ಲಿ ಏನಾದ್ರು ಡಸ್ಟು ಅದು ಇದೇನೋ ಬಂದ್ರೂ, ಏನೇ ಸ್ಟಾಪ್ ಆದ್ರೂ ಪ್ರಾಬ್ಲಮ್ ಬಂದ್ರೂ ಇದರೊಳಗಡೆ ಬ್ಲಾಕ್ ಆಗುತ್ತೆ. ಅವಾಗ ಸಾಫ್ಟ್ವೇರಿಗೆ ಬರಲ್ಲ, ಟ್ಯಾಂಕಿಗೆ ಹೋಗಲ್ಲ. ಆ ಪ್ರೊಸೀಜರಿಗೋಸ್ಕರ ಇದು ಬ್ಯಾಕ್ ಫಿಲ್ಟರ್ ಸೆಟ್ ಹಾಕಿರ್ತೀವಿ. ಆಮೇಲೆ ಇಲ್ಲಿ ಬನ್ನಿ, ಇದರಲ್ಲಿ ಇನ್ನೊಂದು ಬರುತ್ತೆ, ಇದು ಫ್ಲೋ ರೀಡಿಂಗ್ ಬರುತ್ತೆ. ಇದರಲ್ಲಿ ಇದು ಫ್ಲೋ ನಿಮಗೆ ರೀಡಿಂಗ್ ಕೊಡೋದು ನೋಡೋಕೆ, ಫ್ಲೋ ಸೆನ್ಸರ್ ಅಂತ. ಅಂದರೆ ನಿಮಗೆ ವಾಟರಲ್ಲಿ ನಾವು ಹೆಂಗೆ ಮಾಡಿರ್ತೀವಿ ಅಂದರೆ ಈ ಸಾಫ್ಟ್ವೇರಲ್ಲಿ ನಿಮ್ದು ಹಾರ್ಡ್ನೆಸ್ ಇಷ್ಟು ಇದ್ದರೆ ಇದರಲ್ಲಿ ಇಷ್ಟು ಲೀಟರ್ 75 ಲೀಟರ್ ರೆಸಿನ್ ಹಾಕಿರ್ತೀವಿ. ಇದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಇಷ್ಟು ಹಾರ್ಡ್ನೆಸ್ ಇದ್ದರೆ ಇಷ್ಟು ಲೀಟರ್ ರೆಸಿನ್ ಹಾಕೋದ್ರೆ ಇಷ್ಟು ಲೀಟರ್ ನಿಮಗೆ ಸಾಫ್ಟ್ ವಾಟರ್ ಸಿಗುತ್ತೆ ಅಂತ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಇರುತ್ತೆ. ಅದನ್ನು ಸೆಟ್ ಮಾಡಿರ್ತೀವಿ ಇದರಲ್ಲಿ. ಆ ರೀಡಿಂಗ್ ಸಾಫ್ಟ್ ವಾಟರ್ದು ರೀಡಿಂಗ್ ತಗೊಳ್ಳೋಕ್ಕೋಸ್ಕರ ಇದು ಫ್ಲೋ ಸೆನ್ಸರ್ ಇದೆ. ಇದು ಸಾಲ್ಟ್ ಡ್ರಮ್ಮು. ಇದೇನು ಮಾಡುತ್ತೆ ಅಂದರೆ ಸಾಲ್ಟ್ ಡ್ರಮ್ಮಿಗೆ ಅದೇ ನೀರು ತುಂಬಿಸ್ಕೊಳ್ಳುತ್ತೆ. ಆಮೇಲೆ ರೀಜನ್ರೇಷನ್ ಟೈಮಲ್ಲಿ ಉಪ್ಪು ನೀರನ್ನ ಅದೇ ಎಳ್ಕೊಳ್ಳುತ್ತೆ, ಮತ್ತು ಪುನಃ ಡ್ರಮ್ಮಿಗೆ ಎಷ್ಟು ಬೇಕು ಅಷ್ಟು ನೀರು ಅದೇ ಲೋಡ್ ಮಾಡ್ಕೊಳ್ಳುತ್ತೆ. ಆ ಥರ ಆಪ್ಷನ್ ಆಟೋಮೆಟಿಕ್ ಆಗಿರುತ್ತೆ. ಓವರ್ಫ್ಲೋ ಆಗೋದು ಅದು ಯಾವುದೂ ಆಗಲ್ಲ. ಪ್ಲಸ್ ಇದರೊಳಗೆ ಫ್ಲೋಟ್ ಸಿಸ್ಟಮ್ ಕೊಟ್ಟಿದ್ದಾನೆ. ಇದರೊಳಗಡೆ ಈ ಥರ ಫ್ಲೋಟ್ ಇದೆ, ಎಷ್ಟು ಬೇಕು ನೀರು ಅಷ್ಟೇ ತುಂಬಿಸಿ ಥರ ಆಪ್ಷನ್ ಇರುತ್ತೆ ನೋಡಿ. ಇಲ್ಲಿ ಇದರೊಳಗೆ ಫ್ಲೋಟ್ ಬರುತ್ತೆ, ಬಲ್ವಾರ್ ಥರ ಇರುತ್ತೆ. ಆಮೇಲೆ ಇದು ನೋಡಿ ಟ್ಯಾಬ್ಲೆಟ್ ಸಾಲ್ಟು. ಇದಕ್ಕೆ ಆಟೋಮೆಟಿಕ್ ಸಾಫ್ಟ್ನರ್ಗೆ ಯಾವಾಗಲೂ ನೀವು ನಾರ್ಮಲ್ ಉಪ್ಪು ಹಾಕೋ ಬದಲು ಸಾಫ್ಟ್ನರ್ ಸಾಲ್ಟೇ ಬರುತ್ತೆ, ಅದು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಪ್ಲಸ್ ಇದೇನಾಗುತ್ತೆ ಅಂದರೆ ಒನ್ ಟೈಮ್ ರೀಜನ್ರೇಷನಿಗೆ ನಿಮಗೆ 12 kg ಸಾಲ್ಟ್ ತಗೊಳುತ್ತೆ. ಅಂದರೆ ಒಂದು ಸಲ ರೀಜನ್ರೇಷನ್ಗೆ ಆದರೆ ನಿಮಗೆ 100 kg ಸಾಲ್ಟ್ ಬೇಕಾಗುತ್ತೆ ಈ ಸಾಫ್ಟ್ನರಿಗೆ 75 ಲೀಟರಿಗೆ. ಆದರೆ ಇನ್ನೊಂದೇನು ಬೆನಿಫಿಟ್ ಏನಿದೆ ಅಂದರೆ ನಿಮಗೆ ಇದರಲ್ಲಿ ಪ್ರತಿಯೊಂದು ಇದರಲ್ಲಿ ಒಂದು ಸಲ ರೀಜನ್ರೇಷನ್ಗೆ ಒಂದು ಸಲ ನೋಡ್ಕೊಂಡು ನಮಗೆ ಸಾಲ್ಟ್ ಹಾಕೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಇಂಟು 4 ಟೈಮ್ ರೀಜನ್ರೇಷನ್ ಸಾಲ್ಟ್ನ ಒಂದೇ ಸಲ ಡಂಪ್ ಮಾಡ್ಬೋದು. ಅಂದರೆ ಇದರಲ್ಲಿ 50 kg ಸಾಲ್ಟ್ ಹಾಕಿದರೆ 2 ರೀಜನ್ರೇಷನ್ಗೆ ಬರುತ್ತೆ. ಆ ಥರ 2 ಅಲ್ಲ 4 ರೀಜನ್ರೇಷನಿಗೆ ಬರುತ್ತೆ. 50 kg ಸಾಲ್ಟ್ ಹಾಕಿದರೆ ಒಟ್ಟು 4000 ರೀಜನ್ರೇಷನಿಗೆ ಬರುತ್ತೆ, 4 ರೀಜನ್ರೇಷನಿಗೆ ಬರುತ್ತೆ. ಅಂದರೆ ಇಲ್ಲಿ ಹೆಂಗಿದೆ ಅಂದರೆ ಕಂಡೀಷನು 300-325 ಹಾರ್ಡ್ನೆಸ್ ಇದೆ, ವಾಟರ್ ಹಾರ್ಡ್ನೆಸ್ಸು. ಇಲ್ಲಿ ಬಂದುಬಿಟ್ಟು 13,700 ಲೀಟರ್ ಹತ್ರ ನಿಮಗೆ ಸಾಫ್ಟ್ ವಾಟರ್ ಸಿಗುತ್ತೆ. ಈ ಸಾಫ್ಟ್ವೇರಲ್ಲಿ ನಾವು ಸೆಟ್ ಮಾಡಿರೋ ಪ್ರಕಾರ ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಹಾರ್ಡ್ನೆಸ್ ಕ್ಯಾಲ್ಕುಲೇಷನ್ ಮಾಡಿ ಚೆಕ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮಗೆ 75 ಲೀಟರ್ ಇದೆ, 325 ಹಾರ್ಡ್ನೆಸ್ ಇದೆ. ಇದರಲ್ಲಿ 13,700 ಲೀಟ್ರ್ ಸಮಥಿಂಗ್ ನಿಮಗೆ ಸಾಫ್ಟ್ ವಾಟರ್ ಸಿಗುತ್ತೆ. ಅದಾಗಿದ ತಕ್ಷಣ ಇದು ರೀಜನ್ರೇಷನ್ ತಗೊಳುತ್ತೆ. ಅದಾದ ತಕ್ಷಣ ರೀಜನ್ರೇಷನ್ ತಗೊಳುತ್ತೆ, ನೀರು ಖಾಲಿ ಆಗುತ್ತೆ, ಮತ್ತೆ ಅದೇ ಲೋಡ್ ಮಾಡೋಕ್ಕೆ ಆತ ನೋಡಿ. ನೀವು ಏನಂದರೆ ಇದರಲ್ಲಿ ಉಪ್ಪು ಖಾಲಿ ಆದಾಗ ನೋಡ್ಕೊಂಡು ಉಪ್ಪು ಹಾಕ್ತಾ ಇದ್ರೆ ಆಯ್ತು, ಬೇರೆಲ್ಲ ಆಟೋಮೆಟಿಕ್ ಇರುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಈ ಥರ ಆಟೋಮೆಟಿಕ್ ಸಾಫ್ಟ್ನರ್ ಆಗ್ತಾ ಇದ್ದಾಗ ನಿಮ್ಮದು ಸಂಪಿಂದ ಟ್ಯಾಂಕ್ ಬರೋ ಲೈನಿಗೆ ಆಟೋ ವಾಟರ್ ಲೆವೆಲ್ ಸೆನ್ಸರ್ ಇದ್ದರೆ ಬೆಟ್ರ್ ತುಂಬ. ಇಲ್ಲಾಂದರೆ ರಿಸಲ್ಟ್ಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದು ಇದೆ, ಇಲ್ಲ ಹಾಕಿದ್ದೇವೆ ಇದರಲ್ಲಿ. ಇದು ORG, ಎಲ್ಲನೂ ORG ಅವರು ಬರುತ್ತೆ. ಇದು ORG ನಿಮ್ಮಲ್ಲಿ ಸಾಲ್ಟ್ ಟ್ಯಾಂಕ್ ಬರುತ್ತೆ, ಒಳಗೆ ಸೆಟ್ಟಿಂಗ್ ಬರುತ್ತೆ. 100 ಲೀಟರ್ ಡ್ರಮ್ ಇಲ್ಲಿ ಮೆನ್ಷನ್ ಆಗಿದೆ. ORG ಅವ್ರದ್ದು ವೆಸಲ್ ಬರುತ್ತೆ, 1354 ವೆಸಲ್. ಇದು 104 ಲೀಟರ್ದು ವೆಸಲು. ಇದು ರೆಗ್ಯುಲರ್ ಮಾಡಲು ಮಲ್ಟಿಪುಟ್ವಲ್. ಇದರಲ್ಲಿ ಎಲ್ಲನೂ ಬರುತ್ತೆ. ಇದರಲ್ಲಿ ಪ್ರತಿಯೊಂದು ಕರೆಂಟ್ ಇಲ್ಲ, ಇವಾಗ ನಾವು ಫಿಟ್ ಮಾಡಿದ್ದೀವಿ, ಕರೆಂಟ್ ಹೊರಟಾಗಿದೆ. ಇದರಲ್ಲಿ ಪ್ರತಿಯೊಂದು ರೀಡಿಂಗ್ ಬರುತ್ತೆ ನಿಮಗೆ. ಟೈಮ್ ಬರುತ್ತೆ, ರೀಜನ್ರೇಷನ್ ಎಷ್ಟು ಗಂಟೆ ಎಷ್ಟು ಟೈಮ್ ಆಗುತ್ತೆ ಅಂತ ಕೊಟ್ಟು ತೋರಿಸುತ್ತೆ, ಎಷ್ಟು ನಿಮಿಷ ಅಂತ. ಬ್ಯಾಕ್ ವಾಶ್ ಎಷ್ಟಾಗುತ್ತೆ, ರಿನ್ಸ್ ಎಷ್ಟಾಗುತ್ತೆ, ಡ್ರಮ್ ಫಿಲ್ಲಿಂಗ್ ಟೈಮ್, ಪ್ರತಿಯೊಂದು ಇದರಲ್ಲಿ ಶೋ ಆಗುತ್ತೆ, ಎಲ್ಲನೂ ಇರುತ್ತೆ ಇದರಲ್ಲಿ.
ಇದು ತುಂಬ 1 ಇಯರ್ ವಾರಂಟಿ ಇರುತ್ತೆ. ರೆಸಿನ್ಗೆ ಏನು ಲೈಫ್ ಇಲ್ಲ. ನೀವು ವರ್ಷಕ್ಕೊಂದ್ಸಲ ಇದನ್ನು ಕೆಮಿಕಲ್ ವಾಶ್ ಒಳಗಡೆ ರೆಸಿನ್ನ ಕೆಮಿಕಲ್ ವಾಶ್ ಮಾಡ್ಕೋತಾ ಇದ್ದರೆ ನಿಮಗೆ ಲೈಫ್ ಚೆನ್ನಾಗಿ ಬರುತ್ತೆ. ನಿಮ್ಗೆ ಇದು ರೆಸಿನ್ ಯಾವ ಥರ ಬರುತ್ತೆ ಅಂದರೆ ಇದು ORG ಅವ್ರದ್ದೇ ರೆಸಿನ್ ಬರುತ್ತೆ. ಈ ಥರ ಗೋಲ್ಡ್ ಕಲರಲ್ಲಿ ಇರುತ್ತೆ. ನಮ್ಮದು ORG ಅವ್ರದ್ದು ಈ ಥರ ORG ಅವ್ರದ್ದೇ ಬ್ಯಾಗಲ್ಲಿ ಈ ಥರ ಗೋಲ್ಡ್ ಕಲರ್ ರೆಸಿನ್ ಬರುತ್ತೆ. ಇದು ಟೋಟಲ್ 75 ಲೀಟರ್ ಬರುತ್ತೆ. ಈ ಥರ 25 kg ಬ್ಯಾಗ್ ಬರುತ್ತೆ ನಿಮಗೆ. ORG ಬ್ರ್ಯಾಂಡ್ ನೇಮಲ್ಲಿ 25 kg ORG ಐನ್ ಎಕ್ಸ್ಚೇಂಜ್ ರೆಸಿನ್ ಬರುತ್ತೆ. ORG ಅವ್ರದ್ದು 25 kg ಬ್ಯಾಗ್ ಥರ ಟೋಟಲ್ 75 kg ಬರುತ್ತೆ. ಇದು ನಮ್ಮದು ನಾವು ಇನ್ಸ್ಟಾಲ್ ಮಾಡಿದ ನಮ್ಮ ಕಂಪ್ನಿ ಹೆಸರು ಭೂಮಿ ವಾಟರ್ ಸೊಲ್ಯೂಷನ್ ಅಂತ. ನಮ್ಮದು ಯೂಟ್ಯೂಬ್ ಚಾನಲ್ ಎಲ್ಲ ಇದೆ. ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಡೀಟೇಲ್ಸ್ ಏನಾದರೂ ಇನ್ಸ್ಟಾಲೇಷನ್ ಬೇಕು, ಏನಾದರೂ ಬೇರೆ ಹಾಕಿರೋ ಸಾಫ್ಟ್ವೇರ್ ಸರ್ವಿಸ್ ಬೇಕು, ಇಲ್ಲ ನಿಮ್ಗೆ ಹೊಸ ಸಾಫ್ಟ್ವೇರ್ ಹಾಕೊಳ್ಳೋದಿದೆ, ಅದ್ರ ಚೆಕಿಂಗ್ ವಾಟರ್ ಚೆಕ್ ಮಾಡಬೇಕು, ಏನಾದ್ರು ಡೀಟೇಲ್ಸ್ ಬೇಕಂದರೆ ನಮ್ಮ ನಂಬರ್ ಇದೆ 9353001211 9353001211 ಭೂಮಿ ವಾಟರ್ ಸೊಲ್ಯೂಷನ್ ಅಂತ. ಈ ನಂಬರಿಗೆ ಕಾಲ್ ಮಾಡಿ.